ಪವರ್ ಶೇರಿಂಗ್ ವಿಚಾರವಾಗಿ ನಮಗೆಲ್ಲ ಗೊತ್ತೇ ಇದೆ. ಒಂದು ಪವರ್ ಶೇರಿಂಗ್ನ ಅಗ್ರಿಮೆಂಟ್, ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಆಗಿತ್ತು. ಅಗ್ರಿಮೆಂಟ್ ಪ್ರಕಾರನೇ ಸ್ಮೂತ್ ಟ್ರಾನ್ಸಿಷನ್ ಕಾಂಗ್ರೆಸ್ನಲ್ಲಿ ಆಯಿತು ಅಂತ. ಬಟ್ ಯಾರೂ ಕೂಡ ಸಿದ್ದರಾಮಯ್ಯ ಇರಬಹುದು, ಡಿ ಕೆ ಶಿವಕುಮಾರ್ ಇರಬಹುದು, ಇಲ್ಲಿ ತನಕ ಅದನ್ನು ಓಪನ್ ಆಗಿ ಹೇಳಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ಪವರ್ ಶೇರಿಂಗ್ ಗುಟ್ಟನ್ನು ರಟ್ಟು ಮಾಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿದ ಸ್ಟೇಟ್ಮೆಂಟ್ಗಳು ಏನು ಅನ್ನೋದರ ಮಾಹಿತಿ ಕೊಡ್ತಾ ಇದ್ದೀವಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ನನ್ನನ್ನು ಸಿಎಂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇವ್ರು ಹೇಳ್ತಿರೋದು 2023ರ ಮಾತು. ಆದರೆ ಪಕ್ಷ ಅವತ್ತು ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನು ಮಾಡಿಕೊಡೋಣ ಅಂತ ಹೇಳ್ತು. ನೀವಿಬ್ಬರು ಶೇರ್ ಮಾಡ್ಕೊಳ್ಳಿ ಅಂತ ಪಕ್ಷ ನಮಗಾಗಿ ಹೇಳಿತ್ತು. ಈ ಗುಟ್ಟು 3ರಿಂದ 4 ಜನರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಮೊದಲ ಸಲ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವಾಗ ಅಧಿಕಾರ ಹಂಚಿಕೆ ಎಲ್ಲ ಮುಗಿದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇಷ್ಟು ಟೈಮ್ ಆದಮೇಲೆ ಹತ್ರ 1 ತಿಂಗಳು ಆಗ್ತಾ ಇದ್ದ ಹಾಗೇನೆ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗಿವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ನಾನು ಎಲ್ಲ ಜಾತಿ ಎಲ್ಲ ಧರ್ಮದವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ್ದು ನಮ್ಮ ಧರ್ಮ. ನಾನು ಕೂಡ ನಮ್ಮ ಪಕ್ಷ ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಜೆಂಟಲ್ಮೆನ್ ಅಗ್ರಿಮೆಂಟ್ ಅನ್ನ ಮೊದಲ ಸಲ ಒಪ್ಪಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಮಮತಾ, ಖಂಡಿತವಾಗಿಯೂ ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ಬಗ್ಗೆ ಏನು ಒಪ್ಪಂದ ಆಗಿದೆ ಅನ್ನುವಂಥ ವಿಚಾರ ಇತ್ತು. ಆ ಹಿನ್ನೆಲೆಯಲ್ಲಿ ಅಧಿಕಾರ ಹಸ್ತಾಂತರ ಆಗಿರೋದು ಮೊದಲ ಬಾರಿಗೆ ಗುಟ್ಟನ್ನು ರಟ್ಟು ಮಾಡಿರುವಂಥದ್ದು ಬಹಿರಂಗವಾಗಿ. 3-4 ಜನ ಹೈಕಮಾಂಡ್ ನಾಯಕರಿಗೆ ಅಷ್ಟೇ ಇದು ಗೊತ್ತಿರುವಂಥದ್ದು. ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಈ ಒಪ್ಪಂದ ಆಗಿತ್ತು. ಮೊದಲು ಸಿದ್ದರಾಮಯ್ಯವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಸೂಚನೆ ಹೈಕಮಾಂಡಿಂದ ಮತ್ತು ಆ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯವ್ರಿಗೆ ಅಧಿಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಆ ನಂತರ ನನಗೆ ಅವಕಾಶ ಬಂದಿದೆ. ಒಟ್ಟಾರೆಯಾಗಿ ಅಧಿಕಾರ ಒಪ್ಪಂದ ಸಂಬಂಧಪಟ್ಟಂತೆ ಏನು ಹೈಕಮಾಂಡ್ ಮಟ್ಟದಲ್ಲಿ 2023ರ ಮೇ ತಿಂಗಳಲ್ಲಿ ಆಗಿತ್ತು, ಅದನ್ನ ಬಹಿರಂಗವಾಗಿ ಗುಟ್ಟು ರಟ್ಟು ಮಾಡಿದ್ದಾರೆ. ಇದಕ್ಕೂ ಮುಂಚೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು. ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಬಹಿರಂಗವಾಗಿ ಅದನ್ನು ಒಪ್ಕೊಂಡಿದ್ದಾರೆ. ಅಧಿಕಾರ ಒಪ್ಪಂದ ಆಗಿರೋದು ಹೌದು ಅನ್ನುವಂತಹ ಗುಟ್ಟನ್ನ ಈಗ ಬಹಿರಂಗವಾಗಿ ರಟ್ಟು ಮಾಡಿರುವಂಥದ್ದು ಮೊದಲ ಬಾರಿಗೆ ಸಿದ್ದರಾಮಯ್ಯನವರಿಗೆ. ಸೆಕೆಂಡ್ ಟೈಮು ಡಿ ಕೆ ಶಿವಕುಮಾರ್ ನನಗೆ ಅನ್ನುವಂತಹ ಅಧಿಕಾರ ಒಪ್ಪಂದ ಆಗಿತ್ತು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಇದು ಕೆಲವ್ರಿಗೆ ಅಷ್ಟೇ 3-4 ಜನಕ್ಕೆ ಅಷ್ಟೇ ಗೊತ್ತಿದೆ ಅನ್ನುವಂಥ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಮುಖ್ಯಮಂತ್ರಿ ಆದ ನಂತರ ಈ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಇದಕ್ಕೂ ಮುಂಚೆ ಸಾಕಷ್ಟು ಸಂಚಲನ ಕೂಡ ಸೃಷ್ಟಿ ಮಾಡಿತ್ತು ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಂತೆ. ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಜಟಾಪಟಿ ಕೂಡ ಸೃಷ್ಟಿ ಮಾಡಿತ್ತು. ಈಗ ಮುಖ್ಯಮಂತ್ರಿ ಆದ ನಂತರ ಬಹಿರಂಗವಾಗಿ ಈಗೇನೂ ಉಳಿದಿಲ್ಲ, ಎಲ್ಲವೂ ಕೂಡ ಈಗ ಗೊತ್ತಾಗಿದೆ, ಎಲ್ಲವೂ ಕೂಡ ನಿರ್ಧಾರ ಆಗಿದೆ, ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಈಗ ಬಹಿರಂಗವಾಗಿ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಯಾವುದೇ ವಿವಾದ ಕೂಡ ಈಗ ಆಗೋದಿಲ್ಲ. ಒಟ್ಟಾರೆಯಾಗಿ ಬಹಿರಂಗವಾಗಿ ಗುಟ್ಟನ್ನ ರಟ್ಟು ಮಾಡಿರುವಂಥದ್ದು ಗಮನ ಸೆಳೀತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು ಆ ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಅನ್ನ. ಬಟ್ ಇನ್ನು ಸೀಕ್ರೆಟ್ ಅನ್ನು ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ ಅಂತ. ಇದೇ ಸೀಕ್ರೆಟ್ ಅನ್ನು ಅವ್ರು ಮುಂಚೆ ಜನವರಿನಲ್ಲೋ ಅಥವಾ ಡಿಸೆಂಬರ್ನಲ್ಲೋ ಹೇಳಿದ್ರೆ ದೊಡ್ಡ ರಾಧಾಂತ ಕಾರಣ ಆಗ್ಬಿಡ್ತಾ ಇತ್ತು, ಎಡವಿ ಬಿಡೋ ಚಾನ್ಸಸ್ ಇತ್ತು. ಎಲ್ಲವೂ ಆದ ಬಳಿಕ ಸೀಕ್ರೆಟ್ ಅನ್ನು ಓಪನ್ ಆಗಿ ಹೇಳೋ ಮನಸ್ಸು ಮಾಡಿದ್ರು ಡಿ ಕೆ ಶಿವಕುಮಾರ್.